ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ. ಅಂದರೆ ಇವತ್ತು ಲಾಸ್ಟ್ ಡೇ ಅಂತಲೇ ಹೇಳ್ಬೋದು. ಸೊ ಇವತ್ತಾದರೂ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಅಂದರೆ ಇವತ್ತು ದರ್ಶನ ಬಲಿ ಇದೆ. ಸೊ 6:30 ಅಷ್ಟೊತ್ತಿಗೆಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಗನೆ ಹೊರಟಿದ್ವಿ. ಬೇಗನೆ ಹೊರಟ್ರೆ ಬೇಗ ಕೂಡ ಬರ್ಬೋದಲ್ವ. ಸೊ ಹಾಗಾಗಿ ಇವಾಗ ಒಂದು 5:30 ಆಯಿತು. ಒಂದು 8 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಹಾಗೆ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ. ಈ ಜಾತ್ರೆ ಅಂದ್ರೇ ಹಾಗೆ ಅಲ್ವಾ. ಅದರಲ್ಲೂ ನಮ್ಮೂರ ಜಾತ್ರೆ, ನಮ್ಮದೇ ಊರಿನ ಜಾತ್ರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ವರ್ಷಕ್ಕೊಂದ್ಸಲ ಬರುತ್ತೆ. ವರ್ಷಕ್ಕೊಂದ್ಸಲ ನೋಡಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವರ್ಷ ಕೂಡ ನಾವು ಕಾಯಲೇಬೇಕಲ್ವ. ಸೊ ಹಾಗಾಗಿ ವರ್ಷಕ್ಕೊಂದ್ಸಲ ಬರ್ತಾ ಇದೆ ಅಂತ ಹೇಳಿದ್ರೆ ನೋಡಲೇಬೇಕು ಅಂತ ತುಂಬ ಆಸೆ ಇರುತ್ತೆ. ಸೊ ಹಾಗಾಗಿ ಫೈನಲಿ ನಮ್ಮ ಊರಿನ ಜಾತ್ರೆ ಇವತ್ತು. ಹಾಗೆ ಇವತ್ತು ಲಾಸ್ಟ್ ಡೇ ಆಯಿತಾ. ಸೊ ನಿನ್ನೆ ಅಂದರೆ 21ನೇ ತಾರೀಕಿಗೆ ಮಹಾರಥೋತ್ಸವ ಇತ್ತು. ಇವತ್ತು 22ನೇ ತಾರೀಕು. ಇವತ್ತು ದರ್ಶನ್ ಬಲಿ ಹಾಗೆ ಭೂತ ಬಲಿ ಎಲ್ಲ ಇದೆ. ಇವತ್ತು ಲಾಸ್ಟ್ ಡೇ ಜಾತ್ರೆ. ಹಾಗೆ ಇವತ್ತೊಂದು 9:30 ಅಷ್ಟೊತ್ತಿಗೆ ಜಾತ್ರೆ ಕೂಡ ಮುಗಿಯುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಭೂತ ಬಲಿ ಎಲ್ಲ ಒಂದು 7:30-8 ಗಂಟೆ ಆಗುವಷ್ಟೊತ್ತಿಗೆ ಮುಗಿಯುತ್ತೆ. ಸೊ ನಂತರ ಜನ ಕೂಡ ತುಂಬ ಕಮ್ಮಿ ಆಗ್ತಾರೆ. 21ನೇ ತಾರೀಕಿಗೆ ಇಬ್ಬರಿಬ್ಬರು ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಇವತ್ತು ಲಾಸ್ಟ್ ಡೇ ಅಲ್ವಾ, ತುಂಬ ಜನ ಇರೋದಿಲ್ಲ. ಸ್ವಲ್ಪ ಬೇಗನೆ ಜನ ಕಮ್ಮಿ ಆಗ್ತಾರೆ ಆಯಿತಾ. ಅಂದರೆ ಈ ಭೂತ ಬಲಿ ಅಥವಾ ದರ್ಶನ ಬಲಿ ಇದೆ ಅಲ್ವಾ, ಆ ಒಂದು ಟೈಮಲ್ಲಿ ತುಂಬ ಜನ ಸೇರ್ತಾರೆ ಒಂದೇ ಸಲ. ಬಟ್ ಆಮೇಲೆ ಬೇಗನೆ ಕಮ್ಮಿ ಆಗ್ತಾರೆ. ಯಾಕಂದರೆ ಈ ಭೂತ ಬಲಿ ಆಗೋದಕ್ಕಿಂತ ಮುಂಚೆನೇ ಕೆಲವರು ಸಂತೆ ಎಲ್ಲ ತಿರುಗಾಡಿ ಬಂದಿರ್ತಾರೆ. ಸೊ ಹಾಗಾಗಿ ಭೂತ ಬಲಿ ಆದ ತಕ್ಷಣ ಅವ್ರ ಮನೆಗೆ ಹೊರಡ್ತಾರೆ. ಇನ್ನು ಕೆಲವರು ನಂತರ ಬರ್ತಾರೆ. ಸೊ ಹಾಗೆ ಸ್ವಲ್ಪ ಹೊತ್ತು ನೋಡಿ ಹೋಗ್ತಾರೆ. ಯಾಕಂದರೆ ರಥೋತ್ಸವ ನಿನ್ನೆನೇ ಆಗಿರುತ್ತೆ ಅಲ್ವಾ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹಾಗೆ ಮಹಾರಥೋತ್ಸವ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನಗೆ ನಿನ್ನೆ ಬರೋದಕ್ಕೆ ಆಗಿರಲಿಲ್ಲ. ಬಟ್ ನಾನು ಇವತ್ತು ಲಾಸ್ಟ್ ಡೇ ಬಂದಿದ್ದೀನಿ. ಸೊ ಯಾವತ್ತಾದರೂ ಒಂದು ದಿವಸ ಜಾತ್ರೆಗೆ ಬಂದರೆ ತುಂಬಾ ಖುಷಿ. ಯಾಕಂದರೆ ಒಂದು ದಿವಸನೂ ಕೂಡ ಜಾತ್ರೆಗೆ ಬಂದಿಲ್ಲ ಅಂತ ಅಂದರೆ ನಾವು ಏನೋ ಮಿಸ್ ಮಾಡ್ಕೊಂಡಿದ್ವಿ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮೂರ ಜಾತ್ರೆ ಅಲ್ವಾ. ಸೊ ಹಾಗಾಗಿ
ಹಾಗೆ ದರ್ಶನ ಬಲಿ ಎಲ್ಲ ಆಯಿತು. ಇನ್ನು ಸ್ವಲ್ಪ ಸಂತೆ ತಿರುಗಾಡಿ ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸಂತೆನಲ್ಲಿ ತಗೊಳ್ಳೋದಂತೂ ಏನಿಲ್ಲ, ಕೆಲವೊಂದು ಐಟಮ್ ಅಷ್ಟೇ. ಆದರೂ ಸಂತೆ ತಿರುಗಬೇಕು ಅಂತ ಹೇಳಿ ಏನೋ ಒಂದು ಖುಷಿ ಆಯಿತಾ. ಸೊ ಕೆಲವೊಂದಷ್ಟು ಐಟಮ್ಸ್ನ ತಗೊಂಡಿದ್ದೀನಿ, ಜಾಸ್ತಿ ಏನು ತಗೊಂಡಿಲ್ಲ ಆಯಿತಾ. ಜಾತ್ರೆಯಲ್ಲಿ ನೋಡಿ ತಗೊಳ್ತೀವೋ ಅಥವಾ ಬಿಡ್ತೀವೋ ಅನ್ನೋದು ಸೆಕೆಂಡರಿ ಆಯಿತಾ. ಫಸ್ಟು ನಾವು ಜಾತ್ರೆಗೆ ಹೋಗ್ತೀವೋ ಇಲ್ವೋ ಅದು ಮೇಯ್ನ್. ಜಾತ್ರೆಗೆ ಹೋಗಲೇಬೇಕು ಆಯಿತಾ. ಅದರಲ್ಲೂ ಒಂದೊಂದು ಅಂಗಡಿಲೂ ಒಂದೊಂದು ಅರ್ಧ ಗಂಟೆನಾದರೂ ಟೈಮ್ನ ಸ್ಪೆಂಡ್ ಮಾಡಲೇಬೇಕು, ಇಲ್ಲಾಂದರೆ ಜಾತ್ರೆ ಹೋಗಿ ಬಂದಿದ್ವಿ ಅಂತ ಹೇಳಿ ನಮಗೆ ಅನಿಸೋದಿಲ್ಲ. ಸೊ ಹಾಗೆ ಇಲ್ಲಿ ನನ್ನ ಅತ್ತೆ ಹಾಗೆ ಅಕ್ಕ ಇಬ್ಬರು ಕೂಡ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಆಯಿತಾ, ಒಂದು ಕ್ಲಿಪ್ ತಗೊಳ್ಳೋದಕ್ಕೆ. ಸೊ ಹಾಗೆ ತುಂಬ ಸಿಂಪಲಾಗಿ ಇವತ್ತು ಜಾತ್ರೆನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಜಾಸ್ತಿ ಏನು ತಿನ್ನೋದಕ್ಕೆ ಹೋಗಲಿಲ್ಲ, ಯಾಕಂದರೆ ತಿಂದರೆ ಮೊದಲೇ ಆಗೋದಿಲ್ಲ, ಮೊದಲೇ ಶೀತ. ಸೊ ಹಾಗಾಗಿ ಜಾಸ್ತಿ ಲೆಕ್ಕದಿಂದ ಜಾಸ್ತಿ ಯಾವುದನ್ನು ತಿನ್ನೋ ಅಂದರೆ ಫುಡ್ ಐಟಮ್ ಜಾಸ್ತಿ ತಗೊಂಡಿಲ್ಲ. ಒಂದು ಚರ್ಮುರಿನ ತಗೊಂಡಿದ್ದೀವಿ ಆಯಿತಾ, ಜಾಸ್ತಿ ಏನು ತಗೊಂಡಿಲ್ಲ. ಯಾಕಂದರೆ ಜಾತ್ರೆಗೆ ಹೋದ್ಮೇಲೆ ನಾವು ಚರ್ಮುರಿನ ತಗೊಳ್ಳೇಬೇಕು. ಸೊ ಹಾಗಾಗಿ ಒಂದು ಬೆಸ್ಟ್ ಚರ್ಮುರಿ ಅಂಗಡಿ ಅಂತ ಹೇಳಿದ್ರೆ ಧನಲಕ್ಷ್ಮಿ ಚರ್ಮುರಿ ಅಂತ ಇದೆ. ಸೊ ಅಲ್ಲಿಗೆ ಅವರ ಒಂದು ಚರ್ಮುರಿ ಅಂಗಡಿಗೆ ಹೋಗಿದ್ವಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ತುಂಬ ಚೆನ್ನಾಗಿ ಚರ್ಮುರಿನ ಮಾಡ್ತಾರೆ ಆಯಿತಾ. ಸೊ ಅವರ ಒಂದು ಚರ್ಮುರಿ ಅಂಗಡಿಗೆ ಇವತ್ತು ಹೋಗಿದ್ವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವ ಯಾವ ರೀತಿ ಚರ್ಮುರಿನ ರೆಡಿ ಮಾಡ್ತಿದ್ದಾರೆ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಆಯಿತಾ. ನೀವೇನಾದರೂ ಇವರು ಚರ್ಮುರಿ ಅಂಗಡಿ ಎಲ್ಲಾದರೂ ಕಾಣಲಿಕ್ಕೆ ಸಿಕ್ಕಿದ್ರೆ ಇವರ ಅಂಗಡಿಗೆ ಹೋಗಿ ಆಯಿತಾ, ತುಂಬ ಚೆನ್ನಾಗಿರುತ್ತೆ ಚರ್ಮುರಿ ಮಾತ್ರ. ಮೀಡಿಯಂ ಖಾರ. ಹಾಗೆ ಸಂತೆ ಎಲ್ಲ ತಿರುಗಾಡಿ ಆಯಿತು. ಸೊ ಇವಾಗ ಮನೆಗೆ ಹೊರಟಿದ್ದೀವಿ. ಈ ವರ್ಷದ ಜಾತ್ರೆ ಕೂಡ ಮುಗಿಯಿತು. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.